ಒಂದು ಸ್ಕೂಲ್ಗೆ ನಿಮಗೆ ಹೇಳಿರಬೇಕು, ವರ್ಲ್ಡ್ ಎಜುಕೇಷನ್ ಇದರಿಂದ ಅವಾರ್ಡು ಬಂದಿದೆ. ಅಲ್ಲಿ ಈ ಕಲರ್ಗಳ ಪ್ರಯೋಗ ಮಾಡಿದ್ದಕ್ಕೆ ಆ ಸ್ಟೂಡೆಂಟ್ಸ್ದು ಇದೇ ಚೇಂಜ್ ಆಗಿದೆ, ಮನೋಭಾವ. ಓನ್ಲಿ ಥಿಂಗ್ ಎಲ್ಲ ಕಲರ್ಗಳಿವೆ, ಆದರೆ ನಾವು ಯಾವ ಕಲರ್ ಎಲ್ಲಿ ಉಪಯೋಗ ಮಾಡಬೇಕು ಇದೆಯಲ್ಲ, ಇದು ಆರ್ಕಿಟೆಕ್ಚರ್ ಹೇಳುತ್ತೆ. ಇದು ಆರ್ಕಿಟೆಕ್ಚರ್, ನಮ್ಮ ವಾಸ್ತುಶಾಸ್ತ್ರ ಹೇಳುತ್ತೆ. ಬ್ಲೂ ಕಲರ್ ವಿಲ್ ಹೆಲ್ಪ್ ಇನ್ ಸಾಲ್ವಿಂಗ್ ಥೈರಾಯ್ಡ್ ಪ್ರಾಬ್ಲಮ್ಸ್. ಡಾಕ್ಟರ್ಸ್ ಹ್ಯಾವ್ ಕ್ಲಿನಿಕಲಿ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಬ್ಲೂ ಕಲರ್ ಇಸ್ ದ ಬೆಸ್ಟ್. ಈಗ ಮೋಸ್ಟ್ ಆಫ್ ದಿ ನೀವು ಇವರು ಸಾಧು ಸಂತರು ಹಿಮಾಲಯ ಕಡೆ ಇದ್ದಾರೆ ಅಂತ ಹೇಳ್ತೀವಲ್ಲ, ಅವರಿಗೆ ಅಲ್ಲಿ ಕಾಣೋದೆಲ್ಲ ಬ್ಲೂನೇ. ನನ್ನ ಈ ಒಂದು ಯೂಟ್ಯೂಬ್ ಮುಖಾಂತರ ನಂದು ರಿಕ್ವೆಸ್ಟು ಈ ಎಲ್ಲ ಅಕಾಡೆಮಿಷಿಯನ್ಸ್ಗೆ, ಇದನ್ನು ನೀವು ಒಂದು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಬಳಸೋದು ಒಳ್ಳೆಯದು. ಈಗ ನಾವು ಬರೋಣ ಗ್ರೀನು. ಇದು ಬೇಸಿಕಲಿ ಹಸಿರು. ಈ ಹಸಿರು ಕಲರು ಇದು ರಜಸ್ ಕ್ವಾಲಿಟಿ ಅಥವಾ ನಮ್ಮಲ್ಲಿರುವಂಥ ಕೈನೆಟಿಕ್ ಎನರ್ಜಿನ ಬೂಸ್ಟಪ್ ಮಾಡುವಂಥ ಕಲರ್. ಇದು ನಮ್ಮದು ಥಿಂಕಿಂಗ್ ಪ್ರೊಸೆಸ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಒಂದು ಕಡೆ ಕೈನೆಟಿಕ್ ಎನರ್ಜಿನೂ ಇರುತ್ತೆ, ಇನ್ನೊಂದು ಕಡೆ ನಮ್ಮ ವಿಚಾರಧಾರೆಗಳು ಹರಿತಾ ಇರ್ತವೆ. ಅದನ್ನು ಯಾವ ರೀತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಕ್ಕೆ ಈ ಗ್ರೀನ್ ಕಲರ್ ತುಂಬ ಫಲಕಾರಿ. ಗ್ರೀನ್ ಕಲರ್ ಇನಿಷಿಯೇಟ್ಸ್ ಇನ್ ರಿಡ್ಯೂಸಿಂಗ್ ಹಾಟ್ ಟೆಂಪರಾಮೆಂಟ್. ಯಾರ್ದಾದ್ರೂ ಒಂದು ಸ್ವಲ್ಪ ಉದ್ವೇಗಕಾರಿ ಆಗಿರೋರನ್ನ ಸ್ವಲ್ಪ ಅದು ಒಂದು ಲೆವೆಲಿಗೆ ತಂದು ಬ್ಯಾಲೆನ್ಸ್ ಮಾಡುತ್ತೆ. ನೀನು ಹೀಗೆ ಮಾಡಪ್ಪ, ನೀನು ಸರಿಯಾಗಿ ದಾರಿಗೆ ಹೋಗ್ತೀಯಾ ಅಂತ. ದಿಸ್ ಈಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅ ಹೀಲಿಂಗ್ ಕಲರ್. ದಿಸ್ ಕಲರ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ದ ಟೆನ್ಷನನ್ನು ಕಡಿಮೆ ಮಾಡುತ್ತೆ ಸಿಕ್ಕಾಬಟ್ಟೆ. ಇದನ್ನು ನಾವು ಅಪ್ಲೈ ಮಾಡಿದ್ದು ಕೇಸಸ್ ಅದೇ ಬೇಕಾಗಿರೋದು. ಹೌದೌದು. ಅದರಲ್ಲಿ ಇವಾಗ ಎಸ್ಪೆಷಲಿ ನಾನು ನೋಡಿದ್ದು, ಇದರಲ್ಲಿ ನಾವು ಇಷ್ಟು ಮನೆಗಳು ಮಾಡಿದ್ದೇವೆ, ಬಿಲ್ಡಿಂಗ್ಗಳು ಮಾಡಿದ್ದೇವೆ, ಸ್ಕೂಲ್ಗಳನ್ನು ಮಾಡಿದ್ದೇವೆ. ನಮಗೆ ಒಂದು ಸ್ಕೂಲ್ಗೆ ನಿಮಗೆ ಹೇಳಿರಬೇಕು, ವರ್ಲ್ಡ್ ಎಜುಕೇಷನ್ ಇದರಿಂದ ಅವಾರ್ಡು ಬಂದಿದೆ. ಅಲ್ಲಿ ಈ ಕಲರ್ಗಳ ಪ್ರಯೋಗ ಮಾಡಿದ್ದಕ್ಕೆ ಆ ಸ್ಟೂಡೆಂಟ್ಸ್ದು ಇದೇ ಚೇಂಜ್ ಆಗಿದೆ, ಮನೋಭಾವ. ಮತ್ತು ಕೆಲವು ಹುಡುಗರು ಯಾರು ತುಂಬ ಉದ್ವೇಗದಿಂದ ಮಾತಾಡ್ತಾ ಇದ್ದರು ಅಥವಾ ಟೀಚರ್ಗಳಿಗೆ ಪ್ರಶ್ನೆ ಕೇಳೋ ರೀತಿಯೇ ಬೇರೆ ಇರ್ತಿತ್ತು, ಅಂದರೆ ಅವ್ರ ಮನಸ್ಸಲ್ಲಿ ಬೇರೆಯೇ, ಅದೆಲ್ಲ ಚೇಂಜ್ ಆಗಿದೆ ಅಂತ ಅವ್ರಿಗೆ ಅವಾರ್ಡ್ ಬಂದಿದೆ ಆ ಸ್ಕೂಲ್ಗೆ. ಹುಸ್ಕೂರು, ನಿಮ್ಮದು ಹೊಸೂರು ರೋಡ್, ಇಲ್ಲಿನ ಹೊಸೂರು ರೋಡು, ಅದು ಫ್ಲೈಓವರ್ ದಾಟಿದ ತಕ್ಷಣ ಎಡಕ್ಕೆ ನೀವು ಹೋಗಿ ಎಲ್ಲಿ APMC ಮಾರ್ಕೆಟ್ ಇದೆ, ಒಂದು ಸ್ವಲ್ಪ ಮುಂದೆ ಹೋದರೆ ಹುಸ್ಕೂರು ವಿಲೇಜ್, ಸ್ಮೃತಿ ಅಕಾಡೆಮಿ ಅಂತ. ಅದು ದೇ ಹ್ಯಾವ್ ಗಿವನ್ ದಿ ಅವಾರ್ಡ್ ಫಾರ್ ದ ಕ್ಯಾಂಪಸ್ ಡಿಸೈನ್. ನಾವೇ ಮಾಡಿದ್ದು. ಗ್ರೀನ್ ಈಸ್ ಅ ಕಲರ್ ಫಾರ್ ಬ್ಯಾಲೆನ್ಸ್ಡ್ ಫಿಸಿಕಲ್ ಗ್ರೋತ್ ಇನ್ ಹ್ಯೂಮನ್ ಬಾಡಿ. ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಇದರಲ್ಲಿ ಗ್ರೀನ್ ಕಲರು ಯೂಸ್ ಮಾಡ್ತಾರೆ, ಜಿಮ್ಗಳಲ್ಲಾಗಲಿ ಇದರಲ್ಲಾಗಲಿ. ಅಲ್ಲಿ ಗ್ರೀನು ಮತ್ತು ಆರೆಂಜದ್ದು ಒಂದು ಸ್ವಲ್ಪ ಕಾಂಬಿನೇಷನ್ ಬಂತು ಅಂತಂದರೆ ದಟ್ ವಿಲ್ ಬಿ ರಿಯಲಿ ಗುಡ್. ದಿಸ್ ಈಸ್ ಅನ್ ಎಕ್ಸಲೆಂಟ್ ಕಲರ್ ಟು ಇನಿಷಿಯೇಟ್ ಆ್ಯಂಡ್ ಆಲ್ಸೋ ಮೋಟಿವೇಟ್ ಸ್ಪೋರ್ಟ್ಸ್, ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಡಾನ್ಸ್ ಆ್ಯಕ್ಟಿವಿಟೀಸ್ ಇನ್ ಚಿಲ್ಡ್ರನ್ ಆ್ಯಂಡ್ ಸ್ಟೂಡೆಂಟ್ಸ್. Since green color is a balanced one and because of its higher frequency stimulation in human body, it increases intake of oxygen. Very important. ಗ್ರೀನ್ ಕಲರ್ದಿಂದ ಆಟೋಮೆಟಿಕ್ಕಾಗಿ ನಮ್ಮ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೀಗೆ ಅದರದ್ದು ತುಂಬ ಅಡ್ವಾಂಟೇಜಸ್ ಇದೆ. ಅದು ತುಂಬ ಫಲಕಾರಿಯಾದಂಥ ಕಲರು. ಓನ್ಲಿ ಥಿಂಗ್ ಎಲ್ಲ ಕಲರ್ಗಳಿವೆ, ಆದರೆ ನಾವು ಯಾವ ಕಲರ್ ಎಲ್ಲಿ ಉಪಯೋಗ ಮಾಡಬೇಕು ಇದೆಯಲ್ಲ, ಇದು ಆರ್ಕಿಟೆಕ್ಚರ್ ಹೇಳುತ್ತೆ. ಇದು ಆರ್ಕಿಟೆಕ್ಚರ್, ನಮ್ಮ ವಾಸ್ತುಶಾಸ್ತ್ರ ಹೇಳುತ್ತೆ. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಎಲ್ಲ ಕಲರು ಎಲ್ಲ ಕಡೆ ಹಾಕೊಂಡು ಕೂತ್ಕೊಳ್ಳೋದಲ್ಲ. ಅಲ್ಲ ಹಾಗಲ್ವೇ ಅಲ್ಲ. ಈಗ ನಾವು ನೀಲಿ ಅಥವಾ ಬ್ಲೂ ಕಲರ್, ಇದಕ್ಕೆ ನಾನು ಸತ್ವ ಕಲರ್ ಅಂತಲೂ ಹೇಳ್ತೇನೆ. ಅಂದರೆ ಮನುಷ್ಯನ ಸಾತ್ವಿಕತೆಗೆ ಇದು ಹೆಲ್ಪ್ ಮಾಡುತ್ತೆ. ಬ್ಲೂ ಕಲರ್ ವಿಲ್ ಹೆಲ್ಪ್ ಇನ್ ಸಾಲ್ವಿಂಗ್ ಥೈರಾಯ್ಡ್ ಪ್ರಾಬ್ಲಮ್ಸ್. ಡಾಕ್ಟರ್ಸ್ ಹ್ಯಾವ್ ಕ್ಲಿನಿಕಲಿ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಬ್ಲೂ ಕಲರ್ ಈಸ್ ದ ಬೆಸ್ಟ್. ದಿಸ್ ಕಲರ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ಥ್ರೋಟ್ ಪ್ರಾಬ್ಲಮ್ಸ್ ಆ್ಯಂಡ್ ಎನ್ಹಾನ್ಸಸ್ ಥ್ರೋಟ್ ಎಫಿಷಿಯನ್ಸಿ, ಎಸ್ಪೆಷಲಿ ಫಾರ್ ಸಿಂಗರ್ಸ್.
ಹಾಡುವವರಿಗೆ, ವೋಕಲಿಸ್ಟ್ರಿಗೆ ಈ ಬ್ಲೂ ಕಲರ್ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ನಮ್ಮ ಒಬ್ಬರು ಗುರುಗಳಿದ್ದಾರೆ ಇಲ್ಲಿ ಪುರಾಣಿಕ್ ಅಂತ, ಅವ್ರ ಮನೆಯಲ್ಲಿ ನಾನು ಅಪ್ಲೈ ಮಾಡಿದ್ದೇನೆ. ಈಸ್ ಆ್ಯಕ್ಚುಲಿ ಬೇಸಿಕಲಿ ಅವರು ಹಾರ್ಮೋನಿಯಂ ಬಾರಿಸುವವರು, ದೊಡ್ಡ ದೊಡ್ಡವ್ರಿಗೆಲ್ಲ ಬಾರಿಸಿದ್ದಾರೆ. ಆದರೆ ಅವರು ಹಾಡುವುದನ್ನು ಅನ್ನೋದನ್ನು ಸ್ವಲ್ಪ ದಿನ ನಿಲ್ಲಿಸಿದ್ರು. ಈ ಹೊಸ ಮನೆಗೆ ಬಂದ ಮೇಲೆ ಮತ್ತೆ ಅವರು ಶುರು ಮಾಡಿದ್ದಾರೆ. ಈ ಕಲರ್ ಬ್ಲೂ ಕಲರ್ ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಸೋಲರೈಸ್ಡ್ ವಾಟರ್ ಇನ್ ಬ್ಲೂ ಕಲರ್ಡ್ ಗ್ಲಾಸಸ್ ವೆಸಲ್ ವಿಲ್ ಹೆಲ್ಪ್ ಇನ್ ಸಾಲ್ವಿಂಗ್ ಸೋರ್ ಥ್ರೋಟ್. ಅಂದರೆ ಬ್ಲೂ ಕಲರ್ ಗ್ಲಾಸಲ್ಲಿ ನೀವು ನೀರನ್ನಿಟ್ಬಿಟ್ಟು ಇದರಲ್ಲಿ ಸೂರ್ಯನ ಕಿರಣಗಳದ್ರ ಮೇಲೆ, ಸೂರ್ಯನ ಪ್ರಕಾಶ ಅದರ ಮೇಲೆ ಬಿದ್ದ ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆ ನೀರು ಕುಡಿದ್ರೆ ನಿಮಗೆ ಸೋರ್ ಥ್ರೋಟ್ ಕೂಡ ಹೊರಟೋಗುತ್ತೆ. ಇನ್ ಕೇಸ್ ಆಫ್ ಬ್ಲಡ್ ಪ್ರೆಷರ್, ದ ಬ್ಲೂ ಕಲರ್ ಥೆರಪಿ ವಿಲ್ ಹೆಲ್ಪ್ ಇನ್ ಸ್ಟೆಬಿಲೈಸಿಂಗ್ ದಿ ಸೇಮ್. ಈ ಕಲರ್ದು ಫ್ರೀಕ್ವೆನ್ಸಿ ಇದೆಯಲ್ಲ, ಈ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ. ಅಂದರೆ ಕಂಪೇರ್ ಟು ರೆಡ್ಡು, ಆರೆಂಜು ಮತ್ತು ಗ್ರೀನು, ಅದಕ್ಕಿಂತಲೂ ಬ್ಲೂ ಕಲರ್ದು ಫ್ರೀಕ್ವೆನ್ಸಿ ಇಸ್ ವೆರಿ ಹೈ. ಆ ಹೈ ಎನರ್ಜಿ ಲೆವೆಲಿಂದ ಪೆನಿಟ್ರೇಷನ್ ಕೆಪಾಸಿಟಿ ಇನ್ ದ ಬಾಡಿ ಈಸ್ ವೆರಿ ಹೈ. ಅದಕ್ಕೆ ಬ್ಲೂ ಕಲರ್ದು ಲೇಸರ್ ಕೂಡ ಆಪ್ರೇಷನ್ದಲ್ಲಿ ಯೂಸ್ ಮಾಡ್ತಾರೆ. ಇದು ಎಕ್ಸೆಸ್ ಎಕ್ಸ್ಪೋಜರ್ ಟು ಬ್ಲೂ ಕಲರ್ ವಿಲ್ ಲೀಡ್ ಟು ರಿಲಿಂಕ್ವಿಶಿಂಗ್ ದಿ ಮಟೀರಿಯಲಿಸ್ಟಿಕ್ ವರ್ಲ್ಡ್, ಅಥವಾ ನೀವು ಸ್ಪಿರಿಚುವಲ್ ಅವೇರ್ನೆಸ್ಗೆ ಒಂದು ಸ್ವಲ್ಪ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಅದನ್ನು ಕೇರ್ಫುಲ್ಲಾಗಿ ನಮಗೆ ಎಷ್ಟು ಬೇಕು, ಯಾವ ಆ್ಯಕ್ಟಿವಿಟಿಗೆ ಬೇಕು ಅಷ್ಟು ಮಾತ್ರ ಯೂಸ್ ಮಾಡಬೇಕು, ಅತಿಯಾಗಿ ಬಳಸುವಂಗಿಲ್ಲ. ಇಲ್ಲ, ಅದಕ್ಕೆ ನಾನು ಹೇಳಿದೆ ಎಲ್ಲ ಬ್ಲೂ ಕಲರ್ ಆಗಲಿ ಅಥವಾ ಇವನ್ ಇಂಡಿಗೋ ವೈಲೆಟ್ ಆಗಲಿ, ನಾವು ಇದನ್ನು ಸಣ್ಣ ಪ್ರಮಾಣದಲ್ಲಿ ಮಕ್ಕಳ ಅಭ್ಯಾಸಕ್ಕಾಗಿ, ಸ್ಟಡಿಗಾಗಿ, ರಿಸರ್ಚ್ಗಾಗಿ ಯೂಸ್ ಮಾಡೋದು ಒಳ್ಳೆಯದು. ದಿಸ್ ಕಲರ್ ವಿಲ್ ಮೇಕ್ ಮ್ಯಾನ್ ಪೊಲೈಟ್ ಆ್ಯಂಡ್ ಲಾಯಲ್. ಅದರ ಮನುಷ್ಯ ಭಾಳ ಪ್ರಾಮಾಣಿಕವಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸೌಮ್ಯವಾಗಿ ಇರ್ತಾನೆ. ಹೌದೌದು. ದಿಸ್ ಕಲರ್ ಸ್ಟಿಮ್ಯುಲೇಟ್ಸ್ ಥಿಂಕಿಂಗ್ ಪೋರ್ಷನ್ ಆಫ್ ದ ಬ್ರೈನ್ ಆ್ಯಂಡ್ ದಸ್ ಮೇ ರಿಡ್ಯೂಸ್ ಇಂಟ್ರೆಸ್ಟ್ ಇನ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಸ್ವಲ್ಪ ಇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಕಮ್ಮಿತನ ತೋರಿಸುತ್ತೆ, ಜಾಸ್ತಿ ಅವನು ಅದರಲ್ಲಿ ಬಟ್ ಬೌದ್ಧಿಕವಾಗಿ ಅದು ಅವನ ವಿಚಾರಶೀಲತೆನೇ ಇರಿಸುತ್ತೆ, ತುಂಬ ಇರುತ್ತೆ. ಈಗ ಮೋಸ್ಟ್ ಆಫ್ ದಿ ನೀವು ಇವರು ಸಾಧು ಸಂತರು ಹಿಮಾಲಯ ಕಡೆ ಇದ್ದಾರೆ ಅಂತ ಹೇಳ್ತೀವಲ್ಲ, ಅವರಿಗೆ ಅಲ್ಲಿ ಕಾಣೋದೆಲ್ಲ ಬ್ಲೂನೇ. ಆಕಾಶ ಬ್ಲೂ, ಇವನ್ ಐಸ್ ಕೂಡ ಬ್ಲೂ ಆಗಿ ಕಾಣುತ್ತೆ. ಅಂದರೆ ಬ್ಲೂಯಿಶ್ ಟಿಂಜ್ ಇದೆ. ನಾನು ಹೇಳೋದು ಬ್ಲೂ ಅಂತಂದರೆ ಹಾಗೆಲ್ಲ. ಇದರಲ್ಲಿ ವಾತಾವರಣದಲ್ಲಿ ಅವ್ರಿಗೆ ಎಲ್ಲನೂ ಬಿಟ್ಬಿಟ್ಟು ನಾವಿಲ್ಲಿ ಸುಖವಾಗಿದ್ದೇವೆ, ಸುಖವಾಗಿರೋಣ ಅಂತ ಅನ್ನೋದು ಏನೋ ಒಂದು ಭಾವನೆ ಬರುತ್ತೆ. ಅದು ಬಿಕಾಸ್ ಆಫ್ ಬ್ಲೂ. ಇದೇ ರೀತಿ ಇಂಡಿಗೋ ಮತ್ತು ವೈಲೆಟ್ಟು ಅಂತಂದರೆ ನಾವು ನೇರಳೆ ಮತ್ತು ಬೂದು ಬಣ್ಣ ಅಂತಂತೇವೆ. ಆ ಕಲರ್ಗೆ ಬಂದಾಗ ಇದರದ್ದು ಫ್ರೀಕ್ವೆನ್ಸಿ ಈಸ್ ವೆರಿ ಹೈ. ಅದರಲ್ಲಿ ಈ ವೈಲೆಟ್ ಅಂತ ಏನಿದೆಯಲ್ಲ, ಅದು ಸೂರ್ಯನ ಕಿರಣಗಳಲ್ಲಿ ವೈಲೆಟ್ ಕಲರ್ ಇದೆಯಲ್ಲ, ಅದರಲ್ಲಿ ಇರುವಂಥ ಅಲ್ಟ್ರಾ ವೈಲೆಟ್ಟು ಇನ್ನೂ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಎಲ್ಲ ಕಲರ್ಗಳಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸ್ಕಿನ್ನು ಒಳಗಡೆ ಹೋಗುತ್ತೆ. ಸ್ಕಿನ್ನು ಒಳಗಡೆ ಹೋಗಿ ಕ್ಯಾಲ್ಸಿಫೆರಾಲ್ ಅಂತ ಹಾರ್ಮೋನ್ ಕ್ರಿಯೇಟ್ ಮಾಡಿ, ಅಲ್ಲಿ ಕ್ಯಾಲ್ಸಿಫೆರಾಲ್ ಹಾರ್ಮೋನು ವಿಟಮಿನ್ ಡಿ ಫಾರ್ಮ್ ಮಾಡಿ, ವಿಟಮಿನ್ ಡಿ ವಿಲ್ ಸ್ಟಿಮ್ಯುಲೇಟ್ ದ ಬ್ರೈನ್. ಇಷ್ಟು ಅದು ವೈಜ್ಞಾನಿಕವಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಈ ವೈಲೆಟ್ಟು ಮತ್ತು ಇಂಡಿಗೋ ಈ ಕಲರ್ ಬಗ್ಗೆ ಹೇಳಬೇಕು ಅಂತಂದರೆ, ದೀಸ್ ಕಲರ್ಸ್ ಇನ್ಫ್ಲೂಯೆನ್ಸ್ ಅ ಪರ್ಸನ್ ಟುವರ್ಡ್ಸ್ ಸ್ಪಿರಿಚುವಲ್ ಪಾತ್ ಅಥವಾ ಸ್ಟಡಿ ಪಾತ್ ಅಂತಂದರೂ ಪರವಾಗಿಲ್ಲ. ನಾನು ಸ್ಪಿರಿಚುವಲ್ ಒಂದೇ ಹೇಳೋಲ್ಲ, ಅದರದ್ದು ಇದು ಕಮ್ಮಿ ಇತ್ತು ಅಂತಂದರೆ ಪ್ರಮಾಣ, ಮಕ್ಕಳ ಸ್ಟಡಿಗೆ, ಒಂದು ಕಾನ್ಸಂಟ್ರೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಧ್ಯಯನ ಮತ್ತು ಏಕಾಗ್ರತೆ. ಅಧ್ಯಯನ ಮತ್ತು ಏಕಾಗ್ರತೆ, ನಿಮ್ಮದು ಶಬ್ದಗಳು ಕರೆಕ್ಟಾಗಿ ಬಂತು. Physical and materialistic path in life may be rejected or ignored sometimes. These colors initiate spiritual orientation in adults because of their high vibrant nature. ಈ ಅತಿಯಾದ ಪೋಖ್ರಿಗಳೆಲ್ಲ ಇದ್ದವರು, ಹೌದು, ಅವರಿಗೆ ಈ ಒಂದು ಆಧ್ಯಾತ್ಮದ, ಸಾವಧಾನದ ಒಂದು ಚಿಂತನೆ, ಆ ಜಗತ್ತಿಗೆ ಅವರನ್ನು. ಇದಕ್ಕೆ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ.
ಹಿಂದಕ್ಕೆ ಈ ಫ್ರೀಡಮ್ ಪಾರ್ಕಲ್ಲಿ ಜೈಲಿತ್ತು, ಸೆಂಟ್ರಲ್ ಜೈಲು. ಅಲ್ಲಿ ನಾನು ಇದನ್ನು ಒಂದು ಬೇರೆ ರೀತಿಯಲ್ಲಿ ಸ್ಟಡಿ ಮಾಡಬೇಕಂತ ಅಲ್ಲಿ ಜೈಲರ್ಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ದಿಸ್ ವಾಸ್ ಅಬೌಟ್ ನಿಯರ್ಲಿ 40 years ಬ್ಯಾಕ್. ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಬ್ಬರು ಜೈಲರ್ ಇದ್ದರು. ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು 2 ನನಗೆ ಹಾರ್ಡ್ ಕೋರ್ ಕ್ರಿಮಿನಲ್ಸನ್ನು ನೀವು ಕೊಡಬೇಡಿ, ತೋರಿಸಿ ಅವ್ರನ್ನ ನನಗೆ ಯಾವ ರೂಮಲ್ಲಿ ಬೇಕೋ ಆ ರೂಮಲ್ಲಿ ನೀವು ಅವ್ರನ್ನ ಇಡಿ, ಆ ಕೊಠಡಿಯಲ್ಲಿ. ಆಮೇಲೆ ಆ ರೀತಿ ಅವರು ಅಫ್ಕೋರ್ಸ್ ಒಂದು 6 ತಿಂಗಳು ತೊಗೊಂಡು, ಅಪ್ಪಣ್ಣ ಅವರೇ ಬನ್ನಿ, ಈಗ ನಿಮಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂತ. ಯಾಕೆ ನಾನು ಹೇಳಿದೆ ಅಕಾಡೆಮಿಕ್ ಇಂಟ್ರೆಸ್ಟ್ ಇದೆ, ನಂದೇನು ಬೇರೆ ಸ್ವಾರ್ಥ ಇಲ್ಲ ಇದರಲ್ಲಿ. ಅವ್ರನ್ನ ಆಮೇಲೆ ಆ 2 ಹಾರ್ಡ್ ಕೋರ್ನ ಬೇರೆ ಬೇರೆ ಆ ರೂಮ್ಗಳಲ್ಲಿ ಇಡಿಸಿದೆ. ನನಗೆ ಯಾವ್ದು ಬೇಕೋ ಆ ರೂಮಲ್ಲಿ. ಅಲ್ಲಿ ಕಲರ್ ಬದಲಾಯಿಸಿದೆ? ಹಾಂ, ಕಲರು ಬದಲಾಯಿಸಿದೆ. ಆಮೇಲೆ ಅದು ನಾರ್ತ್ ಈಸ್ಟ್ ರೂಮಲ್ಲಿ ಇತ್ತು. 2ದಕ್ಕೂ ನಾರ್ತ್ ಈಸ್ಟ್ ಬರೋ ಥರ ಇಟ್ಟಿದ್ದೆ ನಾನು. ಆಮೇಲೆ 6 ತಿಂಗಳಾದಮೇಲೆ ನಾನು ಯಾವ ಕಲರ್ ಬಳಸಿದ್ರೆ ಅಲ್ಲಿ ನಾನು ಇದು ವೈಲೆಟ್ ತುಂಬ ಲೈಟಾಗಿ ಅಂದರೆ ಬೇರೆ ಕಲರ್ಗೂ ಇದಕ್ಕೇನು ಡಿಫ್ರೆನ್ಸ್ ಒಮ್ಮೆಲೆ ಕಾಣಲ್ಲ, ಆ ಥರ ವೈಲೆಟ್ಟು ಬಳಸಿಬಿಟ್ಟು ಅವ್ರಿಗೆ ಅಲ್ಲಿ ಆವಾಗ ಅವ್ನು ದುರ್ಗಿಟ್ಕೊಂಡು ನೋಡ್ತಾ ಇದ್ದ, ಯಾಕೆ ಈ ರೂಮಲ್ಲಿ ಇಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಏನೋ ಒಂದು ಸ್ವಲ್ಪ ಬೈದ ನನಗೆ. ಆವಾಗ 6 ತಿಂಗಳಾದಮೇಲೆ ನಾನು ಜೈಲರ್ ಅವರಿಗೆ ಫೋನ್ ಮಾಡಿದೆ. ಏನು ಸರ್, ಏನು ಹೇಗಿದೆ ಇದು? ಏನಿಲ್ಲ, ನಡೆದಿದೆ, ಮೊದಲು ಹೇಗಿದ್ದರು ಹಾಗೇ ಇದ್ದಾರೆ, ಆದರೆ ಈಗ ಅವರು ಲೈಬ್ರರಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರು. ಹಾಂ, ಆಮೇಲೆ ನಾನು ಸುಮ್ಮನೆ ಕೂತ್ಕೊಂಡೆ, ನಾನೇನು ಜಾಸ್ತಿ ಮಾತಾಡಲಿಲ್ಲ. ಮುಂದೆ ಒಂದು 3-4 ತಿಂಗಳಾದಮೇಲೆ ಮತ್ತೆ ಫೋನ್ ಮಾಡಿದೆ. ಏನು ಸರ್ ಹೇಗಿದ್ದಾರೆ, ಏನು ಸ್ವಲ್ಪ ಕೇಳಬೇಕಾಯ್ತು. ಹಾಂ ಅಪ್ಪಣ್ಣ ಅವರೇ, ಈಗ ನನಗೆ ಒಂದು ಸ್ವಲ್ಪ ಅವರಲ್ಲಿ ಚೇಂಜ್ ಕಾಣ್ತಾ ಇದೆ. ಅವರು ಅಲ್ಲಿ ಒಬ್ಬ ಮಾತ್ರ ವಿವೇಕಾನಂದರ ಬಗ್ಗೆ ಲೆಕ್ಚರ್ ಕೊಡ್ತಾನೆ ಅಂತ. ವಿವೇಕಾನಂದರ ಬಗ್ಗೆ ಇವನು ತನ್ನ ಸಂಗಾತಿಗಳಿಗೆ ಲೆಕ್ಚರ್ ಕೊಡ್ಬೇಕು. ವಿವೇಕಾನಂದರ ಬಗ್ಗೆ ಲೆಕ್ಚರ್ ಕೊಡೋಕ್ಕೆ ಅವನು ಬರೀ 3 ಸ್ಟ್ಯಾಂಡರ್ಡ್ ಓದಿದ್ದು ಕನ್ನಡ. ಭಾಳ ಅಗ್ರೆಸಿವ್ ಆಗಿದ್ದವನು, ಅಗ್ರೆಸಿವ್. ಹಾಂ, 6 ಮರ್ಡರ್ ಮಾಡಿದವನು ನೋಡಿ. ಹಾಂ, ಅಂಥವನೀಗ ವಿವೇಕಾನಂದರ ಬಗ್ಗೆ ಲೆಕ್ಚರ್ ಕೊಡ್ತಾನೆ ಅಂದರೆ ಏನು ಸರ್ ಇದು ಟ್ರಾನ್ಸ್ಫಾರ್ಮೇಷನ್ ಅಂತೀರಾ, ಏನು ಅಂತೀರಾ ಅಂತ ಅವ್ರಿಗೆ ಕೇಳಿದೆ. ಸರ್ ಇಂಥದ್ದು ಇನ್ನೂವರೆಗೆ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವರಿಬ್ಬರಲ್ಲಿ ಮಾತ್ರ ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿದರು. ಅಂದರೆ ನಾನು ಹೇಳೋದು ಕಲರ್ ಕೂಡ ಇಟ್ ಮೇಕ್ಸ್ ವೆರಿ ಮಚ್ ಇಂಪ್ಯಾಕ್ಟ್ ಆನ್ ದಿ ಹ್ಯೂಮನ್ ಬೀಯಿಂಗ್. ಅದೇ ರೀತಿ ಇವೆಲ್ಲ ಕಲರ್ ಬಗ್ಗೆ ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿದ್ದೇನೆ. ಅದೇ ನಾನು ನಿಮಗೆ ಕಲರ್ ಬಗ್ಗೆ, ಅದಕ್ಕೆ ಯಾವ ಕೋಣೆಗೆ, ಯಾವ ಆ್ಯಕ್ಟಿವಿಟಿಗೆ, ಯಾವ ಚಲನವಲನೆಗೆ ನಾವು ಯಾವ ಕಲರನ್ನ ಉಪಯೋಗ ಮಾಡಬೇಕು ಅನ್ನೋದು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಇಷ್ಟು ಸುಲಲಿತವಾಗಿ ಹೇಳಿದ್ದಾರೆ. ಅದನ್ನು ನಮ್ಮ ಆರ್ಕಿಟೆಕ್ಚರ್ದಲ್ಲಿ ಬರೀ ನಾವು 7 ಬಣ್ಣಗಳನ್ನು ಕಲಿತೇವೆ ಹೊರತು ಅದನ್ನು ಎಲ್ಲಿ ಯಾವ ರೀತಿಯಲ್ಲಿ ಅಪ್ಲೈ ಮಾಡಬೇಕು. ಬಣ್ಣಗಳಿಗೂ ಒಂದು ಜೀವ ಇದೆ, ಬಣ್ಣಗಳಿಗೂ ಒಂದು ಹೌದು ಪ್ರತಿಕ್ರಿಯಿಸುವ ಒಂದು ಶಕ್ತಿ ಇದೆ ಅಂತ. ಹೌದೌದು. ಇದನ್ನು ನನ್ನ ಈ ಒಂದು ಯೂಟ್ಯೂಬ್ ಮುಖಾಂತರ ನಂದು ರಿಕ್ವೆಸ್ಟು ಈ ಎಲ್ಲ ಅಕಾಡೆಮಿಷಿಯನ್ಸ್ಗೆ, ಇದನ್ನು ನೀವು ಒಂದು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಬಳಸೋದು ಒಳ್ಳೆಯದು. ಆರ್ಕಿಟೆಕ್ಚರ್ಗೆ ನಮ್ಮ ಈಗ ಹುಡುಗರು ಬರ್ತಾರೆ ಹೊರಗಡೆ 5 ವರ್ಷ ಕಲ್ತುಬಿಟ್ಟು, ಬಟ್ ಬರೀ ಗ್ಲೋರಿಫೈಡ್ ಡ್ರಾಸ್ಮನ್ ಆಗೋಕ್ಕಿಂತಲೂ ಅವರು ಗ್ಲೋರಿಫೈಡ್ ಆರ್ಕಿಟೆಕ್ಟ್ಸ್ ಆಗೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಇಲ್ಲಿಗೆ ನಾನು ಈ ಬಣ್ಣಗಳ ವಿಷಯ ಮುಗಿಸ್ತೇನೆ. ಥ್ಯಾಂಕ್ ಯು.